ಮಂದಿ ಹೆಂಗ್ರಿ ನಿಮ್ಮ ಮಂದಿ ಎಲ್ಲಾ ನೋಡಲ್ಲ ಕೌದಿ ಖರೆ ಹೇಳ್ಬೇಕಂದ್ರೆ ನಮ್ಮ ಮಂದಿನ ನೋಡಕತ್ತೈತ್ರಿ ಕಾರ್ಯಕ್ರಮ. ಈಗ ನಿಮ್ ಮಂದಿ ಅದಾರ ನೋಡ್ರಿ, ಕುರ್ಚಕ್ ಒಬ್ಬೊಬ್ರ ಕುಂತಾರ ಅವ್ರು. ನೋಡಲ್ಲ ನಮ್ಮೂರಿಗೆ ಏನಾರ ಕುರ್ಚ ಕೊಟ್ಟಿದ್ರಿ ಅಂದ್ರು ಇಬ್ಬಿಬ್ರು ಕುಂದಿರ್ತಿದ್ರು ಅವ್ರು. ನೀವು ಕುರ್ಚಿ ಕೊಡ್ತೀರಿ ಅಂತ ಕೊಟ್ಟಿಲ್ಲ ನಿಮಗ. ಬ್ಯಾಡ್ರಿ, ನಮಗೆಲ್ಲ ಬಾಳ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಗುಣ ಐತಿ ನಮ್ ಕಡೆ. ನೀವು ಹೊಂದಾಣಿಕೆ ಮಾಡ್ಕೊಂಡಿರೋಂಗಾಗಿದ್ರ ಒಂದ್ ಮನ್ಯಾಗ 4 ಮನಿ ಯಾಕೆ ಹಾಕಿದ್ದು? ಒಂದು ಮನಿಗೆ 4 ಮನಿ ಮಾಡೇವಿ ಅಂದ್ರೆ ತಿಳ್ಕೋರಿ ನೀವು ನಮ್ ಕಡೆ ಎಷ್ಟು ಶಕ್ತಿ ಐತಿ ಅಂತ ಹೇಳಿ. 4 ಮನಿ ಬೆಳೆಸೇವಿ, ನಿಮ್ಗಾಗತ್ತಾನೆ 4 ಮನಿ ಬೆಳೆಸೋದು? ಏನ್ 4 ಮಂದಿ ಬೆಳೆಸೋದು? ಎಲ್ಲಾರನು ನಾವೇ 4 ಮಂದಿ ಅಲ್ಲ, 4 ಮಂದಿ ಆಕೆ ಆಗ್ತಾರ. 4 ಮನಿ ಹೇಳಿದ್ ನಾನು. 4 ಮನಿ ಹೇಳಿದ್ದು. ಇಟ್ಟಂಗಿ ಇಟ್ ಕಟ್ಟಿದ್ರಿ ಎಲ್ಲಾ ಮನಿನೂ ಹೇಳ್ತಾವ, ಒಂದ್ ಯಾಕ 4 ಹೇಳ್ತಾವ. ಬಿಲ್ಡಿಂಗ್ ಎಬ್ಬಿಸ್ತೀವಿ ನಾವು. ಹೌದು. ಹೆಂಡ್ರ ಬರೋ ಮಟ್ಟ ಅಣ್ಣತಂಬ್ರ ಎಷ್ಟು ಚಲೋ ಇರ್ತೇವಂದ್ರ ರಾಮ ಲಕ್ಷ್ಮಣರಂಗ ಇರ್ತೇವೆ. ಇರ್ಲಿಲ್ಲ ಇವಾಗ ಒಂದ್ 6 ತಿಂಗಳದಾಗ ಬ್ಯಾರೆ ಬಿಡ್ತೀರೇನ? ಅದ ಇವ್ರ ಸ್ವಭಾವ ಅದ. ನಾವೇನ್ ಮಾಡಕ್ ಆಗ್ತೈತ್ರಿ? ನಾವೇನ್ ಬ್ಯಾರೆ ಆಗ ಅಂತಂತೇವೆ ಇಲ್ಲ, ಹೌದಿಲ್ರಿ? ನೀವು ಮೊದಲು ಮಾತು ಖರೆ ಆದ್ರೂ ಒಂದ್ಸಲ ಜೋರ ಚಪ್ಪಾಳೆ. ಹೌದಾ? ಹುಲಿಗಳ ಬರ್ಬೇಕು ಹಿಂಗ್ ಚಪ್ಪಾಳೆ. ನೋಡ್ರಿ ಅಣ್ಣ, ಮೊದಲ ಹೆಣ್ಣು ಮಕ್ಕಳು ಈಗ ಮೊದಲಿತ್ತ ಹೆಂಗಿತ್ತಂದ್ರ ಕೂಡಿ ಬಾಳಿದರೆ ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತೆ ಅಂತೇಳಿ. ಈಗಿನ ಹೆಣ್ಣು ಮಕ್ಕಳು ಹಂಗಿಲ್ಲ. ನೀವು ಮೊದಲು ಬರ್ಬೇಕಂದ್ರ ಅತ್ತಿ ಮಾವರ ಫೋಟೋ ಮೊದಲು ಗೂಟಕ್ಕೆ ಇರ್ಬೇಕು, ಒಬ್ಬನ ಮಗ ಇರ್ಬೇಕ. ಅಕಸ್ಮಾತ್ ಮಗ ಏನಾರ ಆಗಿ ಹೋಗ್ಯಾನಂದ್ರ ಕುಂತ್ಕೊಂಡು ತಿನ್ನಾಕ ಆಸ್ತಿ ಇರ್ಬೇಕು ನಿಮಗ. ಈಡೆಗೆ 1-2 ಎಕರೆ ಹೊಲಾರ ಇರ್ಬೇಕು, ಇಲ್ಲ ಗೌರ್ಮೆಂಟ್ ನೌಕರಿ ಇರ್ಬೇಕು. ನಾವು ಸತ್ತ ಮ್ಯಾಗ ಪೆನ್ಷನ್ ತಿನ್ನಾರ ಇವ್ರು. ಯಾಕ್ರಿ ಅಣ್ಣ? ಇದ್ದಾಗ ಉಸಾಬರಿ ಮಾಡಂದ್ರ ಇಲ್ದಾಗ ಮಾಡವ್ ನೀವು ಒಟ್ಟ. ಹಿತ್ತಲ್ಲ ಅಂತ ತಕ್ಕೊಂಡು ಮುಂಚೆ ಬಗಲ್ದಾಗ ಅಳವ್ರಿ. 3-4 ಮನಿ ಮಾಡಾರ ನೀವು ಅನ್ನೋದು ಗ್ಯಾರಂಟಿ ಆಗೈತಿ. ಹಲೋ, ನಾವು ಮಾಡ್ಲಕ್ಕ ಬಂದಿರ್ತೀವಿ ಅಂದ್ರೆ ನಿಮ್ಮ ವಂಶ ಉದ್ದಾರ ಆಕೈತಿ. ಹೌದಿಲ್ರಿ? ಮಾತಾಡೋದು ಮನರಂಜನೆಗೋಸ್ಕರ. ಏನಾದ್ರೂ ತಪ್ಪು ಮಾಡಿದ್ರ ದಯವಿಟ್ಟು ಕ್ಷಮೆ ಇರ್ಲಿ. ಒಳ್ಳೇದನ್ನ ಮನಸ್ಸಿನೊಳಗೆ ಇಟ್ಕೋರಿ, ಕೆಟ್ಟದ್ದನ್ನ ಇಲ್ಲೇ ಬಿಟ್ಟು ಹೋಗ್ರಿ. ಓಕೆ, ಧನ್ಯವಾದಗಳು. ಒಂದ್ಸಲಿ ಜೋರಾದ ಚಪ್ಪಾಳೆ ಬರಲಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ಕಾಮಿಡಿ ಕಿಲಾಡಿ ಹಾಗೂ ಜೋಡಿ ನಂಬರ್ 1 ಖ್ಯಾತಿಯ ಸಂಜು ಬಸಯ್ಯ ಹಾಗೂ ಅವರ ಧರ್ಮಪತ್ನಿ ಪಲ್ಲವಿ ಸಂಜು ಬಸಯ್ಯ ಅವರು ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ತಾ ಹೋಗಿ ಕುಂದ್ರ ಹಂಗೆ ಅದಕ್ಕೆ ಹವಾನ್ ಅನ್ಬೇಕು. ನನ್ನ ತ್ರಾಸ್ ನನಗೆ ಗೊತ್ತು ಹೋಗಂದ. ನನಗೆ ಎದಕ್ ಬೇಕಂತೇಳಿ ಹಿಂಗೆ ಹೊಂಟಿದ್ದೀನ್ರಿ. ಹಳ್ಳಿ ತಿರುಗಿ ನೋಡ್ತಾನೆ, ಕೂಡುದು ಕೂತಾನ, ಸುಮ್ ಕುಂದಿರ್ಬೇಕಿಲ್ಲ, ಮ್ಯಾಗ ಒಟ್ಟಾಣಿ ಹಾಕೋದ್ ಕೂತಾನ. ನಾನಂದೆಲೇ ಮಗನ, ತಿನ್ನುವುದರ ಮಾಡ ಇಲ್ಲ ಇಡುವುದರ ಮಾಡ ಹಂಗೆ. ಅದಕ್ಕೆ ಅವಾಯ್ ಅನ್ಬೇಕ್ರಿ. ಹಾಗ ಮಗನ ಹಿಟ್ಟಿನ ಗಿರಣಿ ಇದ್ದಂಗಿದು, ಮ್ಯಾಗ ಹಾಕೋದು ತಳಗ್ ಬೀಸೋದು ಅಂದ. ನನಗೂ ತಲೆ ಕೆಡ್ತ್ರಿ. ಏನ್ಲೇ ತಮ್ಮ, ಮ್ಯಾಗ ಹಾಕೋದು ತಳಗ್ ಬೀಸೋದು. ತಮ್ಮ ಹಿಟ್ಟು ಹಾಕತ್ತ ಬೀಳಾಕತ್ತ ನೋಡು, ಹಳ್ಳಿ ಹಾಕಂದಿನಿ. ಓಡೇ ಹೋಗ್ಬಿಟ್ಟಿನ್ರಿ ಅವ ಸೀದಾ. ಬರ್ಲಿ ಒಂದ್ಸಲಿ ಜೋರಾದ ಚಪ್ಪಾಳೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಿಮ್ಮ ಸಂಜೀವ ಅವರು ಬರ್ತಾರೆ ಅಂತ ಹೇಳ್ತಾ ಈಗ ಬನ್ನಿ ನಮ್ಮ ತಂಡದ ಹೆಮ್ಮೆಯ ನೃತ್ಯಗಾರ್ತಿ ಸ್ವಪ್ನ. ಹಾಡು ಹಾಡೋದು ಕಷ್ಟ, 2 ಈಕ್ವಲ್ ಮಾಡಿ. ಹೌದಿಲ್ರಿ? ಇಷ್ಟ ಆಯ್ತಾ? ಹ್ಞೂ ಅನ್ರಿ. ಇಲ್ಲ ಹಿಂಗಾರ ತಲೆ ಅಳ್ಳಾಡ್ಸ್ರಿ ಹೋಗ್ಲತ್ತಾಗೆ. ಅಲ್ಲಿ ಕಷ್ಟ ಇಷ್ಟ ಅಂತ ಯಾರು ಕೇಳಿದ್ರಿ? ಯಾರು ಕೇಳಿದ್ರಿ? ಯಾರು? ನಮ್ಮ ಹುಲಿಗಳಿಗೆ. ಎಲ್ಲಿ ಹುಲಿಗಳು? ಎಲ್ಲಿ ಕೂತಾರಲ್ಲ ಎಲ್ಲಾರು. ಏನಾರ ಅನ್ನಕತ್ತಾರ ಏನವ್ರಿ ನಿಮಗ? ಅಂತಾರ ಚಲೋ ಆಗೈತಿಲ್ರಿ? ಕೇಳ್ತಿಲ್ ಕಿವಿ. ಊಟ ಮಾಡಿರಿಲ್ರಿ? ಎಲ್ಲಾನು ಕದೆ ಅಂತಾರ ಅವ್ರು. ಮತ್ತೇನ್ ಅನ್ಬೇಕು? ಕಾರ್ಯಕ್ರಮ ನೋಡಕತ್ತೀರಿಲ್ರಿ? ನೋಡಿ ಮತ್ತೇನ್ ಅನ್ಬೇಕು ಅವ್ರು? ಏನ್ ಅನ್ಬೇಕು? ನಾ ಚಂದ ಅದೀನಿಲ್ರಿ? ಇಲ್ಲ, ಆದ್ರೆ ಇಕ್ಕಿ ಚಂದ ಅದಲ್ಲ, ನಾ ಚಂದ ಇಲ್ಲ. ಹೌದು, ಮತ್ತೆ ನಾವು ಚಂದಿದ್ದವ್ರಿಗೆ ಚಂದ ಅದೀವಿ ಅಂತಾನೆ ಹೇಳ್ತೀವಿ. ನಾವು ಎಷ್ಟೇ ಇದ್ರು ನೀವು ಕ್ರೀಮ್ ಹಚ್ಕೊಂಡು ಬಂದು ನೋಡೋರು, ನಾವು ಕ್ರೀಮ್ ಹಚ್ಕೊಳ್ದೆ ಇರೋರು ಒರಿಜಿನಲ್. ಹೌದಿಲ್ರಿ ಅಣ್ಣಗಳ? ಹೌದಿಲ್ರಿ? ಅದಕ್ಕ ನಮ್ ಕಣ್ಣಿಗೆ ಯಾವಾಗ್ಲೂ ನೀವು ಹಳಿ ಅರ್ಸೋರ್ಗತೆ ಕಾಣ್ತೀರಿ. ಹೌದು, ನಿಮ್ಮನ್ನ ಹಾಕೊಂಡ್ರಿ ಮುನ್ಸಿಪಾಲಿಟಿ ಡಬ್ಬೆ ಹೋಗ್ಯಾರ. ಸುಮ್ ಹೋಗು. ಓಕೆ, ಬರ್ಲಿ ಒಂದ್ಸಲಿ ಜೋರಾದ ಚಪ್ಪಾಳೆ. ಯವ್ವ ಯಾಕೆ ಬೇ ನೀವು ಹಿಂಗೆ ಯಾಕೆ ಕುಂತೀರಿ ಸೈಲೆಂಟ್? ಬರೇ ನಮ್ ಹೆಣ್ಮಕ್ಳಿಗೆ ಬರ್ತೀಯಲ್ಲ, ಗಂಡ್ಮಕ್ಳು ಮಾತಾಡ್ಸಲ್ಲ ಒಂದಿಟ್ರ ನೋಡಮ್ಮ. ಹೌದಂತ ನಮ್ಮ ಗಂಡ್ಮಕ್ಳ ಕಡೆ ಒಂದು ಸೌಂಡ್ ಬರ್ಸ್ ನೋಡಮ್ಮ. ಯಾರು ಸೌಂಡ್ ಬರ್ತೈತಿ, ಅದ್ ಬ್ಯಾರೆ ಕಡೆಯಿಂದ ಬರ್ತೈತಿ, ಕೈಯಿಂದ ಬರುದಿಲ್ಲ. ಅದು ಬಂದಲ್ಲೇ ಕೇಳಂತಂದ್ರೆ ಅವ್ರು ಊಟ ಮಾಡಿ ಬಂದಾರ ಅದಕ್ಕೆ. ಹೌದು. ಬರ್ಸೋ ಸೌಂಡ್. ಆ ಮಾವುಗಳು ಎಲ್ಲರೂ ಹಚ್ಚಿರದ್ರಿ. ಮತ್ತೇನೋ ಚಪ್ಪಾಳೆ ಸೌಂಡು ಏನಿಲ್ಲ, ಎಲ್ಲ ಬಗೆಹರ್ದದ ಅವ್ರದ್ದು. ಅದಕ್ಕೆ ಹೇಳುದು, ನಮ್ಮ ಹೆಣ್ಮಕ್ಳು ಇರೋದ್ರಿಂದ ಇವತ್ತು ಕಾರ್ಯಕ್ರಮ. ಇಲ್ಲ ಅಂದ್ರೆ ಹೋಗ್ತಿದ್ದಿ ಬಗಲಾಗ ಬ್ಯಾಗ್ ಬಡ್ಕೊಂಡ. ಓಕೆ,
ಬಹಳ ತಾಯಂದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರ. ವಿಶೇಷವಾದ ಇವತ್ತು ಮಾಲಾಪುರ ಗ್ರಾಮದಲ್ಲಿ ನಿಜವಾಗ್ಲೂ ಇಷ್ಟು ಕಾರ್ಯಕ್ರಮ ಮಾಡಿ ಹೆಣ್ಮಕ್ಳ ಸಂಖ್ಯೆ ಕಡಿಮೆನೇ ಇರ್ತದ. ಇವತ್ತು ತಾಯಂದ್ರು ಬಹಳ ಜನ ಕೂತಿದ್ದೀರಾ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಂತಹ ಕಮಿಟಿಯವರಿಗೆ ಒಂದ್ಸಲಿ ಜೋರಾದ ಚಪ್ಪಾಳೆ ಬರಲಮ್ಮ. ಯಾಕಂದ್ರೆ ಹೆಣ್ಮಕ್ಳು ಬರೇ ಮನಿ ಏನಂದ್ರೆ ಮದ್ವಿ ಮಾಡಿಕೊಟ್ರೆ ಸಾಕು, ಗಂಡನ ಮನ್ಯಾಗ ಮುಸುರಿ ಒಗ್ಯಾನ ಮಕ್ಕಳು ನೋಡ್ಕೊಳ್ಳೋದು ಬರೀ ಇದಾಗ್ತದೆ ಅವ್ರ ಬಾಳೆ. ಸೊ ಅಂತ ಬಾಳೆಯಲ್ಲೂ ಕೂಡ ಒಂದು ಮನರಂಜನೆ ಸಿಗ್ಲಿ ಅಂತ ಇಂಥ ಒಂದು ದೊಡ್ಡ ಬೃಹತ್ ವೇದಿಕೆಯನ್ನ ಸೃಷ್ಟಿ ಮಾಡಿ ಕಲಾವಿದರನ್ನ ಕರೆಸಿ ಒಂದು ನಗಿಸುವಂತ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತೊಂದ್ಸಲಿ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಕಮಿಟಿಯ ಎಲ್ಲ ಸದಸ್ಯರುಗಳಿಗೆ. ಹಂಗ ಸಣ್ಣದೊಂದು ಗ್ಯಾಪ್ನಾಗ ನಾಟಕ ನೋಡ್ತೀರಲ್ಲ ಎಲ್ಲರೂ. ತಾಳಿಕೋಟ್ ರಾಜು ಅವ್ರು ಗೊತ್ತಾ ಎಲ್ಲರಿಗೂ? ಗೊತ್ತಿದ್ದವ್ರ ಕೈ ಎತ್ರಿ ಪಟ್ಟಣ. ಓಕೆ, ನಮ್ಮ ರಾಜು ತಾಳಿಕೋಟೆಯವರು ಸಿನಿಮಾಗಳನ್ನು ಕೂಡ ಮಾಡಿದ್ರು. ಹಲವಾರು ನಾಟಕಗಳನ್ನ ಕುಡುಕರ ಸಾಮ್ರಾಜ್ಯವನ್ನೇ ನಿರ್ಮಿಸಿ ನಾಟಕದ ಸರದಾರ ಅನ್ನಿಸಿಕೊಂಡಂತಹ ನಿಮ್ಮನ್ನೆಲ್ಲ ಬಿಟ್ಟು ಅಗಲಿರುವಂತಹ ನಮ್ಮ ರಾಜು ತಾಳಿಕೋಟೆಯವರು ಏನಾದ್ರೂ ಒಂದು ವೇಳೆ ಮಾಲಾಪುರಕ್ಕೆ ಬಂದಿದ್ರೆ ಹೆಂಗ್ ಮಾತಾಡ್ತಿದ್ರು ಅನ್ನೋ ಒಂದು ಸಣ್ಣ ಧ್ವನಿ ಅನುಕರಣೆ ಮಾಡ್ತೀನಿ. ಧ್ವನಿ ಸರಿಯಾಗಿದ್ರೆ ನಿಮ್ಮ ಪ್ರೀತಿಯ ಚಪ್ಪಾಳೆ. ಅವರ ಒಂದು ನಾಟಕದ ಡೈಲಾಗ್ ಕುಡುಕರ ಬಹಳ ಫೇಮಸ್ ಇತ್ತು ಆಗಿನ ಕಾಲದಲ್ಲಿ. ಆ ಒಂದು ಡೈಲಾಗು ಧ್ವನಿ ಸರಿಯಾಗಿದ್ರೆ ನಿಮ್ಮ ಚಪ್ಪಾಳೆ. ಬೀಗರ್ ಬಂದಾರ ಇವು ನೋವನ್ನ ಮಳಿ ಬೆಳಿ ಯಾರು ಬಾಯಾಗ ಬರುದಿಲ್ಲ, ಬಂಧುಗಳನ್ನ ಚಾಲೂನ ಫೈಟಿಂಗ. ಈಗ ಮನಿ ನೆನಪಾಗ್ತೀನಿ ನಿನಗ, ಊಟ ಕೊಡ್ಬಾ, ಅಲ್ಲೇ ಐತ್ ನೋಡ ತ್ಯಾರಿ ಮೌನದ ಮಡಿಗೆ ಹಿಡ್ಕೊಂಡು ನಿಂತಂದ್ರ ಗರ್ರ ಬರ್ರ ಅಂತ ಬಂದು ತಲೆ ಮ್ಯಾಗ ತಾಟಿಟ್ಯಾ, ಕಿವ್ಯಾಗ ಪಲ್ಯ ಹಾಕಿದ್ಯಾ, ಹಸಿಮೆಣಸಿನ್ಕಾಯಿ ಚಟ್ನಿ ಎಲ್ಲರೂ ಸೌರಿ ಸಂಸಾರ ಆಗುತ್ತೇನೋ ನಿಮ್ಮ ಮೌನ. ಗಂಡ ಅಲ್ಲೇ ಚಾಲು ಮಾಡ್ಬೇಕು. ಬಂತಲೆ ಚೀ ಕಳ್ಳ ಶೆಗನೆ ಕುಂತ ಹುಳ ಅಂತಿತ್ತಂತ ಲೇನಾಗ್ಯಾ ನಿಮ್ಮ ಮೌನಗ್ ಹೋಗ್ಯಾ. ಸ್ವಾಮಿ ವಿವೇಕಾನಂದ ಅವರು ಹೇಳಿಬಿಟ್ರು, ಎದ್ದೇಳಿ ಭಾರತೀಯರೇ ಅಂತೇಳಿ. ಅವನು ಎದ್ದು ಬಿಟ್ರು ನಾಯಿ ಕುನಿ ಎದಂಗ್ ಪುದು ಅಂತೇಳಿ. ಬರ್ಲಿ ಒಂದ್ಸಲಿ ಜೋರಾದ ಚಪ್ಪಾಳೆ. ಇವ್ರು ಹೋದ್ರು. ನೆಕ್ಸ್ಟ್ ನಮ್ಮ ವೇದಿಕೆಗೆ ಯಾರು ಬರ್ತಾರಂತ ನೋಡಿದ್ವಿ. ಮಾಲಾಪುರ್ಗೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಬಂದ್ರೆ ಅವ್ರು ಹೆಂಗ್ ಮಾತಾಡ್ತಿದ್ರು. ಫ್ಯೂಚರ್ ಇಲ್ದಿರೋ ದೇಶ, ನೇಚರ್ ಇಲ್ದಿರೋ ನಾಡು, ಟೀಚರ್ಸ್ ಇಲ್ದಿರೋ ಲೋಕು, ಲೀಡರ್ಸ್ ಇಲ್ದಿರೋ ಪಾರ್ಟಿದು, ಪ್ಲಾನಿಂಗ್ ಇಲ್ದಿರೋ ಫ್ಯಾಮಿಲಿದು, ಒಬ್ಬೊಬ್ಬರಿಗೆ ಜನ ಮಕ್ಕಳು, ಅದರಲ್ಲಿ ಅರ್ಧ ಪುಕ್ಕಳು ಇನ್ನರ್ಧ ತಿಕ್ಕಳು. ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್. ಅಯ್ಯೋ ಕಾಂತ ಕೆರೆಯೋದ್ರಲ್ಲೂ ಎಡ್ಸುಕ ಇದೆ ಗೊತ್ತಾಗಂತ, ನೀವು ಕರ್ಕೊಂಡು ನೋಡಿ ಗೊತ್ತಾಗುತ್ತೆ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಇವರು ಹೋದ್ರು. ನೆಕ್ಸ್ಟ್ ಯಾರು ಬರ್ತಾರಂತ ನೋಡಿದ್ವಿ. ಅಲ್ಲಿ ಸಿಕ್ಕರು ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು. ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಬಂದ್ರೆ ಅವ್ರು ಹೆಂಗ್ ಮಾತಾಡ್ತಿದ್ರು. ಇವರೆಲ್ಲ ನೋಡ್ತಾ ಇದ್ರ ತುಂಬಾನೇ ಸಂತೋಷ ಆಗುತ್ತ. ಇವತ್ತು ಮಾಲಾಪುರ ಗ್ರಾಮದಲ್ಲಿ ಇಷ್ಟೊಂದು ಜನ ಸೇರಿದ್ರೆ ಒಂದ್ಸಲಿ ಜೋರಾದ ಚಪ್ಪಾಳೆ ಬರಲ್ಲ. ಈ ನಿಮ್ಮ ಶಂಕರ್ನಾಗ್ ಎಲ್ಲೂ ಹೋಗಿಲ್ಲ. ಪ್ರತಿಯೊಬ್ಬ ಕನ್ನಡಿಗರ ಮನಸ್ಸಲ್ಲೂ ಈ ನಿಮ್ಮ ಶಂಕರ್ನಾಗಿದ್ದಾನೆ ಅಂತ ಹೇಳ್ತಾ, ಆಟೋ ಚಾಲಕರಲ್ಲೂ ಈ ನಿಮ್ಮ ಶಂಕರ್ನಾಗ್ ಯಾವಾಗ್ಲೂ ಅಜರಾಮರ ಅಂತ ಹೇಳ್ತಾರೆ. ನನ್ನ ಮಾತನ್ನ ಮುಗಿಸ್ತಾ ಇದ್ರೆ ಮತ್ತೊಮ್ಮೆ ಮಗದ ಮೆಸ್ಸಿಗೋಣ. ಎಲ್ರಿಗೂ ಜೈ ಕರ್ನಾಟಕ ಮಾತೆ. ಇವರು ಹೋದ್ರು. ನೆಕ್ಸ್ಟ್ ಯಾರು ಬರ್ತಾರಂತ ನೋಡಿದ್ವಿ. ಅಲ್ಲಿ ಸಿಕ್ಕರು ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಬರ್ತಾರ. ರಾಜ್ಕುಮಾರ್ ಅವರು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು ಮಾಲಾಪುರದಲ್ಲಿ ಇಷ್ಟೊಂದು ಜನ ಸೇರಿದ್ದೀರಾ. ಆ ಕಮಿಟಿವರೆಗೂ ಒಂದ್ಸಲಿ ಜೋರಾದ ಚಪ್ಪಾಳೆ ಕೊಡ್ರಪ್ಪ. ಇಷ್ಟೊಂದು ಕಲಾವಿದರು ಬಂದಿದ್ದಾರೆ. ತಾವೆಲ್ಲರೂ ಕೂತ್ಕೊಂಡು ಮನರಂಜಿಸ್ತಾ ಇದ್ದೀರಾ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಮ್ಮೆಲ್ಲರ ಮೇಲೂ ಇರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ರಾಜಕುಮಾರ ನಮಸ್ಕಾರಗಳನ್ನ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಂದು ಊರ ಹೆಂಗ ಅಣ್ಣ ಇದ್ದನ್ರಿ, ಒಬ್ಬ ಅಣ್ಣ. ಅವಂಗ ಹಿಂದಿ ಹಾಡ ಬರ್ತಿತ್ತು. ಅದು ಒಂದೇ ಲೈನ್. ಹೆಂಗ ಜಾ 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 ಕಬೂತರ್ ಜಾ 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 ಪಹಲಿ ಪ್ಯಾರ್ ಕಿ ಪಹಲಿ ಚಿಟ್ಟಿ ಸಾಜನ್ ದೇ ಆ, ಇಷ್ಟ ಬರ್ತಿತ್ರಿ ಅವಂಗ. ಈ ಹಾಡನ್ನ ಅಣ್ಣ ಅಂತ ನಾಯಿ ಮ್ಯಾಗ ಬರ್ದು ಬಿಟ್ಟಾನ್ರಿ. ಹೆಂಗ ಜಾ 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 ಕುತ್ತಾ ಜಾ 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 ಹಮಾರೆ ಘರ್ ಮೇ ರೋಟಿ ನೈ ಬಾಜು ಘರ್ ಕು ಜಾ. ಹ್ಞೂ, ಅವ ಹಾಡು ಟೈಮ್ದಾಗ ಒಂದು ಸೊಳ್ಳಿ ಕಡಿತ್ರಿ. ಸೊಳ್ಳಿ ಮ್ಯಾಗ ಒಂದು ಹಾಡು ಬರ್ದ. ಹೆಂಗ ಗುಯ್ ಗುಯ್ ಅಂತ ಪ್ರಾಣ ತಿನ್ನೋ ಸೊಳ್ಳೆ ನೀನು ಯಾರು,
ನನ್ನೇ ಕಚ್ಚಿ ಬಾರ ಅಂತ ಹೇಳಿ ಕೊಟ್ಟೋರ್ಯಾರು, ಇದೇನೋ ನಿನ್ನ ಆಟ, ಇದೇನೋ ನಿನ್ನ ಕಾಟ, ಅದೆಲ್ಲಿ ಅಂತ ನಾನು ನಿನ್ನ ಹುಡುಗಿ ಕೊಲ್ಲಲಿ. ಈ ಮಗ ಹೋಗಿ ಹುಡುಗಿ ಕೊಲ್ಲದ್ರೊಳಗೆ ಡೆಂಗ್ಯೂ ಮಲೇರಿಯಾ ಬಂದು ಸತ್ತು ಬಿಡ್ತಾನೆ. ನೋಡ್ರಿ ಎಂತಿಂತ ಹಾಡುಗಳನ್ನು ಹುಟ್ಟುತ್ತಾರೆ. ಬರ್ಲಿ ಒಂದ್ಸಲಿ ಜೋರಾದ ಚಪ್ಪಾಳೆ, ಮಧ್ಯ ಮಧ್ಯದಲ್ಲಿ ಹಾಸ್ಯದ ಚಟಾಕಿಗಳನ್ನ ಹೇಳ್ತಾ ಈಗ ಬನ್ನಿ ಮತ್ತೆ ನಮ್ಮ